ರಾಜ್ಯದಲ್ಲೇ ಈ ರಸ್ತಾದಲ್ಲಿ ಕೂತಂಥ ರೈತರು ಏನಿದಾರಲ್ಲ ಇವ್ರನ್ನು ಈ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇದನ್ನು ಪರಿಹಾರ ಕೊಡಿಸ್ಬೇಕಂತ ಹೇಳಿ ನಾ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮನವಿಯನ್ನು ಮಾಡ್ಕೋತೀವಿ. ವೀರೇಶ್, ಇದು ರೈತರು ಹೇಳ್ತಿರುವಂಥದ್ದು. ನನ್ನ ಇನ್ನು ಹಿಂಬದಿಗೂ ಕೂಡ ನೋಡಬಹುದು ಆ ರೈತರು ಎಷ್ಟು ಪ್ರಮಾಣದಲ್ಲಿ ಸೇರಿದ್ದಾರೆ ಅನ್ನೋದನ್ನ ಇಲ್ಲೇ ನೋಡಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಸೇರಿರುವಂಥದ್ದು. ಒಂದು ನಮಗೆ 3,500 ರೂಪಾಯಿಯನ್ನ ಪ್ರತಿ ಟನ್ಗೆ ಕೊಡಲೇಬೇಕು. ಒಂದು ವೇಳೆ ಕೊಡದೇ ಇದ್ರೆ ನಾವು 7ನೇ ತಾರೀಕಿಗೆ ಮತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಈಗ ಹೇಳ್ತಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಏನು ರೈತರು ಬಂದಿರುವಂಥದ್ದು. ಪ್ರಮುಖವಾಗಿ ಏನು ಇಲ್ಲಿ ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬಂದಿದ್ದಾರೆ. ಮತ್ತೊಬ್ರು ರೈತರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾವು ಮಾತಾಡ್ತೀನಿ. ಸರ್, 4-5 ದಿನ ಹೋರಾಟ ಮಾಡಕತ್ತೆ, ಯಾಕೆ ಯಾರು ಬರ್ತಿಲ್ಲ? ಮತ್ತೇನು ಹೆಂಗೆ ನಿಮಗೆ ನ್ಯಾಯ ಸಿಗುದಂತ? ಸರ್, ಯಾರು ಬರ್ತಿಲ್ಲ ಅಂತ ಭಾವನೆ ಇಲ್ಲ. ನಮ್ಮ ಹೋರಾಟ ಸರ್ಕಾರದ ಪ್ರತಿನಿಧಿಗಳು ಯಾರು ಬರ್ತಿಲ್ಲ ಸರ್. ಅವ್ರಿಗೆ ಏನಾಗ್ತಾ ಇದೆ ಹೇಳೇನ್ರಿ, ಎಲ್ಲಾ ಫ್ಯಾಕ್ಟ್ರಿ ಮಾಲೀಕರು ಅವರೇ ಇದಾರೆ. ಬಿಜೆಪಿ, ಕಾಂಗ್ರೆಸ್, JDS ಎಲ್ಲ ಅವರೇ ಇದಾರೆ. ಒಂದ್ ವೇಳೆಯಲ್ಲಿ ಬಂದು ಬಿಲ್ ಘೋಷಣೆ ಮಾಡ್ರೆ ಫ್ಯಾಕ್ಟ್ರಿ ಮಾಲಕರಿಗೆ ಬೈಕ್ ಬೀಳಿಕತ್ತಾರ, ಬರ್ತಾರ. ಈ ಹೋರಾಟ ಹೆಂಗಾಗಿದೆ ಅಂದ್ರೆ 2 ದಿವಸ 3 ದಿವಸ 4 ದಿವಸ ಹಿಂದೆ ತಕ್ಕೊಂತಾರ, ವಾಪಸ್ ಹೋಗ್ತಾರ. ಎಷ್ಟು ದಿನ ಕುಂಡ್ರಾಡೋದು ಅಂತೇಳಿ ಅಸಡ್ಡೆ ಇತ್ತು. ಆದ್ರೆ ಇವತ್ತು ಬಿಗಿ ಆಗ್ಯದ. ನಿಮ್ಮ ಮಾಧ್ಯಮದವ್ರು ಧನ್ಯವಾದ ಸಲ್ಲಿಸ್ತೀನಿ. ಇದು ರಾಜ್ಯ ಎಲ್ಲ ರಾಷ್ಟ್ರಮಟ್ಟ ಸುದ್ದಿ ಆಗ್ಲಿಕ್ಕತ್ತದ. ನಿಮ್ಮಿಂದ 24 ತಾಸುಗಳು ಒಂದೇನೋ ನ್ಯಾಯ ಸಿಗ್ತದೆ, ನಮ್ಗೆ ಗ್ಯಾರಂಟಿ ಅದು. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಏನ್ ಮುಂದಿನ ಹೋರಾಟ ಏನಿರುತ್ತೆ? ಆಗ್ಲಿಲ್ಲ ಅಂದ್ರೆ ನಿರಂತರ ಪ್ರತಿಭಟನೆ ಇರ್ತದ. ನಾವು ಕಬ್ಬಾಕ್ ಕೊಟ್ಟಾಗ ಫ್ಯಾಕ್ಟ್ರಿ ಚಾಲೂ ಮಾಡಿದಾಗ ಫ್ಯಾಕ್ಟ್ರಿ ಚಾಲೂ ಆಗ್ಬೇಕು. ಕಬ್ಬಾಕ್ ಕಡಿಯವ್ರು ಮುಂದೆ ಕುಂತಾರ, ಫ್ಯಾಕ್ಟ್ರಿ ಬಂದ್ ಮಾಡೋರು ಮ್ಯಾಕ್ ಕುಂತಾರ. 100ಕ್ಕೆ 100 ನ್ಯಾಯ ಸಿಗ್ತದ. ಇನ್ನೊಂದು ಪ್ರಮುಖ ಪ್ರಶ್ನೆಯನ್ನು ಅವ್ರಿಗೆ ಕೇಳಬೇಕು. ನಿಟ್ಟಿನಲ್ಲಿ ಭರವಸೆಗಳನ್ನ ಕೂಡ ಈಗ ಅವರು ಮಾಡ್ತಿರುವಂತದ್ದು. ಸಾಕಷ್ಟು ರೈತರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ನಮಗೆ ಏನು 3,500 ರೂಪಾಯಿ ಅದನ್ನು ಕೊಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ವೀರೇಶ್, ಎಸ್, ಮೈಲಾರಿ ಪಟಾತ್, ಈಗ ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇದೀಗ 6ನೇ ದಿನಕ್ಕೆ ಪ್ರತಿಭಟನೆ ಕಾವು ಹೋಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಒಂದು ಮಾತು ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಎಲ್ಲಾ ಒಂದು ಕಬ್ಬು ಇದೆಯಲ್ಲ, ಇದೀಗ ಆ ಒಂದು ಕಬ್ಬು ಕಟಾವಿಗೆ ಬಂದಿರತಕ್ಕಂತಹ ಪೀಕ್ ಲೆವೆಲ್ ಇದೆ. ಎಷ್ಟು ದಿನ ಇವರು ಪ್ರತಿಭಟನೆ ಮಾಡ್ತಾರೆ? ಎಲ್ಲರೂ ಕೂಡ ಸ್ವಲ್ಪ ದಿನ ಮಾಡಿ 2 ದಿನ ಮಾಡ್ಬಿಟ್ಟು ಅವರವ್ರ ಮನೆಗಳಿಗೆ ವಾಪಸ್ ಹೋಗ್ತಾರೆ. ಆದ್ರೆ ಕಬ್ಬು ಗರಿ ಹೊಡೆದ ನಂತರ ಕಬ್ಬನ್ನ ಯಾರು ತಗೊಳ್ಳಲ್ಲ ಅಂತಕ್ಕಂತಹ ರೈತರಲ್ಲಿ ಎಲ್ಲೋ ಒಂದ್ ಕಡೆಗೆ ಒಂದು ಅಂಜಿಕೆ ಇರುತ್ತೆ. ಸೊ ಹಾಗಾಗಿ ಈ ಪ್ರೊಟೆಸ್ಟ್ ಅನ್ನ ಸದ್ಯದರಲ್ಲೇ ಮೊಟಕುಗೊಳಿಸ್ತಾರೆ ಅಂತಕ್ಕಂತಹ ಮಾತಿದೆ. ಏನ್ ಹೇಳ್ತೀರಾ? ವೀರೇಶ್, ಖಂಡಿತವಾಗಿ ಇದು 6ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಪ್ರತಿಭಟನೆ ದಿನದಿಂದ ದಿನಕ್ಕೆ ಕಬ್ಬಿನ ಹೋರಾಟಗಾರರ ಸ್ವರೂಪ ಕೂಡ ಹೆಚ್ಚಾಗ್ತಿದೆ ಹೊರತಾಗಿ ಕಡಿಮೆ ಆಗ್ತಿಲ್ಲ. ಗಮನಿಸಬಹುದು, ನನ್ನ ಹಿಂಬದಿಯಲ್ಲಿ ಕೂಡ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿರುವಂತದ್ದು. ರೈತರು ಅಷ್ಟೇ ಅಲ್ಲ, ಸಾಕಷ್ಟು ಯುವಕರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಮಾಜಿ ಸೈನಿಕರು ಬಂದಿರುವಂತದ್ದು. ಜೊತೆಗೆ ವಕೀಲರು ಸಂಘ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದೆ. ಜೊತೆಗೆ ಬಿಜೆಪಿಯ ಪಕ್ಷದಿಂದ ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿರುವಂತದ್ದು. ಹಾಗಾಗಿ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಈ ಒಂದು ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿರುವಂತ ರೈತರು ಕೂಡ ನಿರಂತರವಾಗಿ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿರುವಂತ ರಾಜಕಾರಣಿಗಳಿರ್ಬೋದು ಅಥವಾ ಇಲ್ಲಿ ಸ್ಥಳೀಯ ಶಾಸಕರು ಇರ್ಬೋದು ಅಥವಾ ಬಹುತೇಕ ಬೆಳಗಾವಿಯಲ್ಲಿ ಇರುವಂತ ಏನು ಸಕ್ಕರೆ ಕಾರ್ಖಾನೆಗಳು ಇದ್ದಾವೆ, ಇದು ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಅಂದ್ರೆ ಪ್ರಮುಖವಾಗಿ ಬೆಳಗಾವಿಯ ಉಸ್ತುವಾರಿ ಸಚಿವರ ಹೆಸರಲ್ಲಿ 2 ಸಕ್ಕರೆ ಕಾರ್ಖಾನೆಗಳಿವೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಡೆತನ ಮತ್ತು ಹಿಡಿತದಲ್ಲಿ 2 ಕಾರ್ಖಾನೆಗಳು ಇರುವಂತದ್ದು. ಜೊತೆಗೆ ಲಕ್ಷ್ಮಣ್ ಸವದಿ ಇರ್ಬೋದು, ಪ್ರಭಾಕರ್ ಕೋರೆ ಇರ್ಬೋದು. ಇಲ್ಲಿ ಬಾಗಲಕೋಟೆಗೆ ಹೋದ್ರೆ ಅಲ್ಲಿ ನಿರಾಣಿ ಸೇರಿದ ದೊಡ್ಡ ದೊಡ್ಡ ಏನು ರಾಜಕೀಯ ನಾಯಕರು ಇರ್ಬೋದು, ಮಾಜಿ ಶಾಸಕರ ಒಡೆತನದಲ್ಲಿ ಈ ಸಕ್ಕರೆ ಕಾರ್ಖಾನೆಗಳು ಇರೋದ್ರಿಂದ ಹೀಗಾಗಿ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಈ ಒಂದು ಸಕ್ಕರೆ ಲಾಬಿಗೆ ಏನು ಮಣಿತಿದೆ ಅನ್ನೋದು ಪ್ರಶ್ನೆ ಕೂಡ ಇರುವಂತದ್ದು. ಹಾಗಾಗಿ ದಿನದಿಂದ ದಿನಕ್ಕೆ ಪ್ರತಿಭಟನೆ ಕಾವು ಕೂಡ ಹೆಚ್ಚಾಗ್ತಿರುವಂತದ್ದು. ಜೊತೆಗೆ ಪ್ರತಿಭಟನೆಯಲ್ಲಿ ರೈತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಬರುವಂತ 7ನೇ ತಾರೀಕಿಗೆ ಮತ್ತೆ ನಾವು ಹೋರಾಟವನ್ನ ಮಾಡ್ತೇವೆ ಮತ್ತು ಹುಕ್ಕೇರಿ ತಾಲೂಕಿನ ಹತ್ತಿರಿಗೆಯಲ್ಲಿ ಇರುವಂತ ಏನು ರಾಷ್ಟ್ರೀಯ ಹೆದ್ದಾರಿಯನ್ನ ಮುತ್ತಿಗೆ ಹಾಕುವ ಕೆಲಸವನ್ನ ಕೂಡ ನಾವು ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನ ಕೊಟ್ಟಿರುವಂತದ್ದು. ರೈತರು ನಮಗೆ ನ್ಯಾಯಯುತವಾದಂತ ಬೆಲೆ ಸಿಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಮತ್ತು ಪ್ರತಿಭಟನೆಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡ್ತಾ ಇರಬಹುದು. ಗಮನಿಸಬಹುದು ಯಾವ ರೀತಿಯಲ್ಲಿ ರೈತರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂತದ್ದು. ಕಳೆದ 6 ದಿನಗಳಿಂದ ಕೂಡ ಈ ಹೋರಾಟವನ್ನ ಮಾಡ್ತಿದ್ದಾರೆ. ಆದ್ರೆ ಸ್ಥಳೀಯರ ಏನು ಸರ್ಕಾರದ ಪ್ರತಿನಿಧಿಗಳಾಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ ಯಾವುದೇ ರೀತಿಯಾದಂತ ರೈತರ ನೆರವಿಗೆ ಬರುವಂತ ಕೆಲಸವನ್ನ ಕೂಡ ಮಾಡ್ತಿಲ್ಲ. ಹಾಗಾಗಿ ರೈತರ ನೆರವಿಗೆ ಬರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನ ಕೂಡ ಇಡ್ತಾ ಇರುವಂತದ್ದು ನೋಡಬಹುದು. ಇಲ್ಲಿ ಅಂದ್ರೆ ಬೆಳಗಾವಿ ಜಿಲ್ಲೆ ಅಲ್ಲ ಅಷ್ಟೇ ಅಲ್ಲ, ವಿಜಯಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಹುತೇಕ ಇವತ್ತು ಅಥಣಿ ಪಟ್ಟಣವನ್ನ
ಮಾರ್ಗವನ್ನು ಬಂದ್ ಮಾಡಿ ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಯನ್ನು ಮಾಡಿದ್ರು. ಜೊತೆಗೆ ಹುಕ್ಕೇರಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಬೈಲಹೊಂಗಲ ಇರ್ಬೋದು, ಗೋಕಾಕ್ ಇರ್ಬೋದು, ಬಹುತೇಕ ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಅತಿ ಹೆಚ್ಚು ಕಬ್ಬಿನ ಬೆಳೆಯನ್ನು ಬೆಳಗಾವಿಯಲ್ಲಿ ಬೆಳೆಯಲಾಗುತ್ತೆ. ಸುಮಾರು 26 ಸಕ್ಕರೆ ಕಾರ್ಖಾನೆಗಳು ಬೆಳಗಾವಿಯಲ್ಲಿ ಇರುವಂಥದ್ದು. ಅದು 3 ಜಿಲ್ಲೆಯಲ್ಲಿ ಸುಮಾರು 48 ಸಕ್ಕರೆ ಕಾರ್ಖಾನೆಗಳು ಇದ್ದಾವೆ. ಹಾಗಾಗಿ ನಮಗೆ ನ್ಯಾಯವನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು ನೋಡಬಹುದು. ರೈತರು ಕೂಡ ಸಾಕಷ್ಟು ಯುವಕರು ಕೂಡ ಭಾಗಿಯಾಗಿದ್ದಾರೆ. ನಿರಂತರವಾಗಿ ಅನ್ನ ದಾಸೋಹ ಆಗ್ತಿದೆ. ದೇಣಿಗೆ ಕೊಡೋರ ಸಂಖ್ಯೆ ಕೂಡ ಹೆಚ್ಚಾಗ್ತಿರುವಂಥದ್ದು. ಹಾಗಾಗಿ ನಮಗೆ 3,500 ರೂಪಾಯಿ ಹಣವನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ತಮ್ಮ ಪ್ರತಿಭಟನೆ ಕೂಡ ಈಗ ಮಾಡ್ತಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಏನು ಈ ಒಂದು ರೈತರ ಪ್ರತಿಭಟನೆ ದಿನದಿಂದ ದಿನಕ್ಕೆ ಕಾವು ಹೆಚ್ಚಾಗ್ತಿರುವಂಥದ್ದು. ಹಾಗಾಗಿ ಬರುವಂಥ 7ನೇ ತಾರೀಕಿಗೂ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ. ಜೊತೆಗೆ ಈ ಹೋರಾಟ ಇಲ್ಲಿಗೆ ನಿಲ್ಲೋದಲ್ಲ, ನಮ್ಮ ಮನೆ ಮಕ್ಕಳನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿಗೆ ಕರೆತರ್ತೇವೆ. ಸುಮಾರು 50 ಲಕ್ಷ ಜನರನ್ನು ಕೂಡ ಬೆಳಗಾವಿಯಿಂದ ಬೆಂಗಳೂರಿಗೆ ಕರೆ ಒಯ್ಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ರೈತರ ನ್ಯಾಯ ಏನು ರೈತರಿಗೆ ಏನಿದೆ ಅಂತಂದ್ರೆ, ಈಗ ಕಬ್ಬಿನ ಬೆಳೆ ಅಂತಂದ್ರೆ 1 ವರ್ಷದ ಅದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬೆಳೆ ಇದು. ಸೊ ಕಡೆ ಪಕ್ಷ ಅಲ್ಲಿ ರೈತರು ಹೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರಲ್ಲಿ, ನಮಗೆ ಅಟ್ಲೀಸ್ಟ್ ನಮ್ಮ ಒಂದು ಈ ಪ್ರತಿಭಟನೆಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಈ ಒಂದು ಕಾರ್ಖಾನೆಯ ಒಂದು ಮಾಲೀಕರಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳು ಯಾರು ಕೂಡ ಬಂದು ಒಂದು ಅನುಕಂಪದ ಒಂದು ಹಿತಗಳನ್ನ ನುಡಿತಾ ಇಲ್ಲ ಅಂತಕ್ಕಂಥ ಹೇಳ್ತಿದ್ದಾರೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಬೇಕಂತಲೇ ಅಸಡ್ಡೆ ಧೋರಣೆಯನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು. ಅಟ್ಲೀಸ್ಟ್ ಒಂದು ಮಾನವೀಯತೆ ದೃಷ್ಟಿಯಿಂದ ಈ ಕಾರ್ಖಾನೆ ಮಾಲೀಕರು ಸ್ಥಳಕ್ಕೆ ಬರಬೇಕಾಗಿತ್ತಲ್ಲ ಅಂತಕ್ಕಂಥದ್ದು. ಖಂಡಿತ ವೀರೇಶ್, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತಿದ್ರು ಕೂಡ ರೈತರಿಂದ ಏನು ಉಳಿಯುವಂತ ಕಾರ್ಖಾನೆಗಳು, ರೈತರಿಂದ ಬೆಳೆಯುವಂತ ಕಾರ್ಖಾನೆ ಮಾಲೀಕರಿಗೆ ರೈತರು ಬೇಡಾಗಿದ್ದಾರೆ. ಮತ್ತು ರೈತರಿಗೆ ಒಂದು ವೇಳೆ ಕಬ್ಬನ್ನ ಏನು ಕಳಿಸೋದನ್ನ ನಿಲ್ಲಿಸಿದ್ರೆ ಇಡೀ ಸಕ್ಕರೆ ಕಾರ್ಖಾನೆಗಳು ಕೂಡ ಮುಚ್ಚಿ ಮನೆ ಬಾಗಿಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಕಾರ್ಖಾನೆಗಳು ರೈತರ ಹಿತ ದೃಷ್ಟಿ ಕೂಡ ಬರಬೇಕು. ಜೊತೆಗೆ ರೈತರ ಹಿತ ಕಾಯುವ ಮೂಲಕ ಏನು ಮುಂದಾಗಬೇಕು. ಜೊತೆಗೆ ಇಷ್ಟೆಲ್ಲ 6ನೇ ದಿನಕ್ಕೆ ಹೋರಾಟ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಯಾವ ಏನು ಸಕ್ಕರೆ ಮಾಲೀಕರು ಇರ್ಬೋದು ಅಥವಾ ಯಾರು ಕೂಡ ಅವರ ನೆರವಿಗೆ ಬರ್ತಾ ಇಲ್ಲ. ಜೊತೆಗೆ ಮಾನವೀಯತೆಯ ದೃಷ್ಟಿಗೂ ಕೂಡ ಅವರ ಜೊತೆಗೆ ಮಾತುಕತೆಗೆ ಬಂದಿಲ್ಲ ಅನ್ನೋ ಒಂದು ಆರೋಪವನ್ನು ಸಾಕಷ್ಟು ರೈತರು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ನನ್ನ ಜೊತೆಗೆ ಇಲ್ಲಿ ರೈತರು ಕೂಡ ಇರುವಂಥದ್ದು, ಅವರನ್ನೇ ಮಾತಾಡ್ತಾರೆ. ಸರ್, ಸಕ್ಕರೆ ಕಾರ್ಖಾನೆ ಮಾಲೀಕರು ಇದ್ದಾರೆ, ಸಾಕಷ್ಟು 26 ಕಾರ್ಖಾನೆ, ಯಾರು ಬಂದಿಲ್ಲ, ಏನ್ ಹೇಳ್ತಾರೆ? ಇವತ್ತಿನ ದಿನ ನಾವು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಇಲ್ಲಿ ಇಷ್ಟು 5-6 ದಿವಸ ಆದ್ರೂ ಇವತ್ತಿನ ದಿನ ಇಲ್ಲಿ ಸ್ಟ್ರೈಕ್ ನಡೆದೈತಿ, ರೈತರ ಸಲುವಾಗಿ ಸ್ಟ್ರೈಕ್ ನಡೆದೈತಿ. ನಾವು ಕಬ್ಬು ಬೆಳೆಯವ್ರು ನಾವು, ಯಾರ ಅಪ್ಪನದೈತಿ ನಮ್ಮ ಅಪ್ಪನ ಕಬ್ಬ. ಯಾರು ಇಲ್ಲಿ ಈಗ ಸದಾ ಗೋಕಾಕ್ ತಾಲೂಕ, ಮೂಡಲಗಿ ತಾಲೂಕ ಅರ್ಬಾಯಿ ಕ್ಷೇತ್ರದ ಬಾಲಚಂದ್ರ ಜಾರಕಿಹೊಳಿ ಕೂಡ ಇಲ್ಲಿ ಆಗಮಿಸಿಲ್ಲ. ಈ ಭಾಗದ MP ಆದಂತ ನಮ್ಮ ಮೇಡಮ್ ಅವರು ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿ ಆದಂತ ಅವರು ಕೂಡ ಇಲ್ಲಿ ಅವರು ಆಗಮಿಸಿಲ್ಲ. ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಕೂಡ ಇಲ್ಲಿ ಆಗಮಿಸಿಲ್ಲ. ಈ ಭಾಗದ ಮತ್ತು ಈ ನಮ್ಮ ಸಕ್ಕರೆ ಕಾರ್ಖಾನೆಯ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಕೂಡ ಇಲ್ಲಿ ಆಗಮಿಸಿಲ್ಲ. ಯಾರು ಕೂಡ ಇಲ್ಲಿ ರೈತರಿಗೆ ಬೆಂಬಲವನ್ನು ನೀಡ್ತಾ ಇಲ್ಲ. ಯಾಕೆ ನೀಡ್ತಾ ಇಲ್ಲ ಅನ್ನೋದು ಇದು ಜನರು ಆಕ್ರೋಶ ಆಗಿದೆ. 3,500 ರೂಪಾಯಿ ಇವತ್ತಿನ ದಿನ ಬಿಲ್ ಘೋಷಣೆ ಆಗಲೇಬೇಕು. ಆಗುವ ತನಕ ಈ ರೈತರು ಯಾರು ಈ ಆಕ್ರೋಶವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ ನಾನು ಈ ವಿನಂತಿಯನ್ನು ಹೇಳ್ಕೊತೀವಿ. ಅದೇ ರೀತಿಯಾಗಿ ಈ ಸಲ 3,500 ರೂಪಾಯಿ ಈ ಘೋಷಣೆಯನ್ನ ನಾವು ಮಾಡ್ತಾಕತ್ತೀವಿ. ಇವು ಸರ್ಕಾರದವರು 3,500 ರೂಪಾಯಿ ಕೊಡಲೇಬೇಕು. ಇದು ರೈತರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಏನು ನಮಗೆ 3,500 ರೂಪಾಯಿ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಹಾಗಾಗಿ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಬೇಕು. ಈ ಹೋರಾಟ ರಾಜ್ಯಾದ್ಯಂತ ವ್ಯಾಪಿಸುವ ಮುನ್ನವೇ ಎಚ್ಚೆತ್ಕೊಂಡು ರೈತರಿಗೆ ನ್ಯಾಯಯುತವಾದಂಥ ಬೆಲೆಯನ್ನು ಕೊಡಬೇಕು. ಜೊತೆಗೆ 3,500 ರೂಪಾಯಿ ಕೇಳ್ತಿದ್ದಾರೆ, ಅದನ್ನು ಕೊಡಬೇಕು. ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಸಭೆಯನ್ನಾದರೂ ಮಾಡಬೇಕು. ಜೊತೆಗೆ ಉಸ್ತುವಾರಿ ಸಚಿವರು ತವರು ಕ್ಷೇತ್ರ ಇದೆ, ಅವರು ಕೂಡ ಇಲ್ಲಿ ಬಂದು ಭೇಟಿ ನೀಡಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ಭೇಟಿ ನೀಡಿಲ್ಲ. ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಬಂದು ಭೇಟಿ ನೀಡಿಲ್ಲ ಅನ್ನೋ ಒಂದು ಆರೋಪವನ್ನು ಮಾಡ್ತಿದ್ರು. ಹಾಗಾಗಿ ಮಾನವೀಯತೆಯ ದೃಷ್ಟಿಯಿಂದ ಬಂದು ರೈತರ ಸಂಕಷ್ಟಕ್ಕೆ ರೈತರ ಸಂಕಷ್ಟಕ್ಕೆ ಈ ಜನಪ್ರತಿನಿಧಿಗಳು ಮುಂದಾಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಇಲ್ಲಿರುವಂಥ ರೈತರು ಮಾಡ್ತಿರುವಂಥದ್ದು.